ಲಿಂಗಸುಗೂರಿನ ಪಟ್ಟಣದ ಮನೆಯೊಂದರಲ್ಲಿ ಗೋಣಿ ಚೀಲದಲ್ಲಿ 500 ರು ಮುಖಬೆಲೆಯ ನಕಲಿ ನೋಟಿನ 62 ಬಂಡಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ದೂರಿನ ಹಿನ್ನೆಲೆಯಲ್ಲಿ ಅಬಕಾರಿ ಅಧಿಕಾರಿಗಳು ಪಟ್ಟಣದ ಮನೆಯೊಂದರ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ 500 ರು ಮುಖಬೆಲೆಯ ನೋಟಿನ 62 ಬಂಡಲ್ ಜಪ್ತಿ ಮಾಡಿದ್ದಾರೆ. ಎಸ್ಟಿಎಫ್ ತಂಡದ ಮುಖ್ಯಸ್ಥ ವಿಜಯಕುಮಾರ, ಅಬಕಾರಿ ಇನ್ಸ್ಪೆಕ್ಟರ್ ಪಾಂಡುರಂಗ ನೇತೃತ್ವದಲ್ಲಿ ಗೌಳಿಪುರದ ಚೋಟುಸಾಬ ಉರ್ಫ್ ಚೆಟ್ಯ ಮನೆ ಮೇಲೆ ದಾಳಿ ನಡೆದಾಗ 500 ರು ಮುಖಬೆಲೆಯ ಫೆರಾಕ್ಸ್ ನೋಟುಗಳು ಪತ್ತೆಯಾಗಿದೆ. ಮೆಟಲ್ ಬಾಕ್ಸ್ನಲ್ಲಿ 500 ರು ನೋಟುಗಳ ಬಂಡಲ್ ಸಿಕ್ಕಾಗ ಅಧಿಕಾರಿಗಳು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದರು. ನೋಟಿನ ಅಳತೆಯಲ್ಲೇ ದಿನಪತ್ರಿಕೆಗಳನ್ನು ಕಟ್ ಮಾಡಿ 500 ರು ಮುಖಬೆಲೆಯ ಫೆರಾಕ್ಸ್ ತೆಗೆದು ಬಂಡಲ್ ಮೇಲೆ ಹಾಗೂ ಕೆಳಗೆ ಇಟ್ಟು ಸಂಶಯ ಬಾರದಂತೆ ಕಟ್ಟಿ ಇಡಲಾಗಿತ್ತು. ಅಂತಹ 62 ಬಂಡಲ್ಗಳು ದೊರಕಿವೆ. ಈ ಸುದ್ದಿ ಕಾಡಿಚ್ಚಿನಂತೆ ಸುತ್ತಲಿನ ಬಡಾವಣೆಯಲ್ಲಿ ಹಬ್ಬುತ್ತಿದ್ದಂತೆ ಜನರ ಜಮಾವಣೆ ಉಂಟಾಯಿತು. ನಂತರ ಪೊಲೀಸರು ಜನರನ್ನ ಚದುರಿಸಿ ತಮ್ಮ ಶೋಧ ಕಾರ್ಯವನ್ನು ಮುಂದುವರೆಸಿದರು. ಅಬಕಾರಿ ಇನ್ಸ್ಪೆಕ್ಟರ್ ಪಾಂಡುರಂಗ ಅಬಕಾರಿ ದಾಳಿ ನಡೆಸಿದಾಗ ನೋಟಿನ ಬಂಡಲ್ ಪತ್ತೆಯಾಗಿವೆ. ನಕಲಿ ನೋಟು ಬಳಸಿ ವಂಚಿಸುವ ಉದ್ದೇಶ ಹೊಂದಿರಬಹುದು. ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಅಧಿಕಾರಿ ಲಿಂಗಸುಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚಲು ಭಾರೀ ಪ್ರಮಾಣದಲ್ಲಿ ನಗದು ಇರಿಸಲಾಗಿದೆ ಎನ್ನುವ ವದಂತಿ ಗುರುವಾರ ರಾತ್ರಿ ಹರಡಿತ್ತು. ತಡರಾತ್ರಿ ಶೋಧ ಕಾರ್ಯ ನಡೆದಾಗ ಫೆರಾಕ್ಸ್ ನೋಟುಗಳು ಪತ್ತೆಯಾಗಿವೆ. ಪೊಲೀಸ್ ಇನ್ಸ್ಪೆಕ್ಟರ್ ಪುಂಡಲಿಕ ಪಟತರ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.